ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸತ್ಯ ಕನ್ನಡ ಇನ್ಫೋ. ಕರ್ನಾಟಕ ಸ್ಟೇಟ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಈಗಾಗಲೇ ಬಿಡುಗಡೆಯಾಗಿದ್ದು, ಈ ನೋಟಿಫಿಕೇಶನ್ಗೆ ಸಂಬಂಧಿಸಿದಂತೆ ಆನ್ಲೈನ್ ಅಪ್ಲಿಕೇಶನ್ ಸಹ ಈಗಾಗಲೇ ಸ್ಟಾರ್ಟ್ ಆಗಿದೆ. ಸೊ ಈ ವಿಡಿಯೋದಲ್ಲಿ ಈ ಕರ್ನಾಟಕ ಸ್ಟೇಟ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಯಾವ ರೀತಿಯಾಗಿ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬೇಕು ಎನ್ನುವ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಒಂದೊಂದಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕಂಪ್ಲೀಟ್ ಆಗಿ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವು ಮೊದಲನೇದಾಗಿ ಅರ್ಜಿಯನ್ನು ಸಲ್ಲಿಸಲು ಕೆಇಎ ವೆಬ್ಸೈಟ್ಗೆ ಬರಬೇಕಾಗಿರುತ್ತೆ. ಯಾವುದಾದ್ರೂ ಒಂದು ಬ್ರೌಸರ್ ಅನ್ನು ಓಪನ್ ಮಾಡಿಕೊಂಡು ಬ್ರೌಸರ್ನಲ್ಲಿ ಕೆಇಎ ಅಂತ ಸರ್ಚ್ ಮಾಡಿ. ಸೊ ಈ ರೀತಿಯಾಗಿ ಸರ್ಚ್ ಮಾಡಿದ ನಂತರ ನಿಮಗೆ ಕೆಇಎನ ವೆಬ್ಸೈಟ್ ಈ ರೀತಿಯಾಗಿ ಶೋ ಆಗುತ್ತೆ. ಸೊ ನೀವು ನೋಡ್ಬೋದು ಕೆಇಎ ಹೋಮ್ ಅಂತ ಇದೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಂತರ ಈ ರೀತಿಯಾಗಿ ಕೆಇಎನ ಹೋಮ್ ಪೇಜ್ ಓಪನ್ ಆಗುತ್ತೆ. ಈಗ ಕೆಳಗಡೆ ಸ್ಕ್ರೋಲ್ ಮಾಡಿ ನೀವಿಲ್ಲಿ ನೋಡ್ಬೋದು ಇತ್ತೀಚಿನ ಪ್ರಕಟಣೆಗಳಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಕಲ್ಯಾಣ ಕರ್ನಾಟಕ ಅಂತ ಇದೆ. ಸೊ ಈ ಲಿಂಕ್ ಬಂದು ಕಲ್ಯಾಣ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವಂತಹ ಲಿಂಕ್ ಆಗಿರುತ್ತೆ. ನಂತರ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ RPC ಎನ್ನುವ ಈ ಲಿಂಕ್ ಬಂದು ನಾನ್ ಕಲ್ಯಾಣ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವಂತಹ ಲಿಂಕ್ ಆಗಿರುತ್ತೆ. ನಾವಿಲ್ಲಿ ನಾನ್ ಕರ್ನಾಟಕ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ತಾ ಇರೋದ್ರಿಂದ ಈ ಎರಡನೇ ಲಿಂಕ್ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ RPC ಎನ್ನುವ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ನೀವಿಲ್ಲಿ ನೋಡ್ಬೋದು ಹಂತ ಅಥವಾ ಸ್ಟೆಪ್ಸ್ ಅಂತ ಕೊಟ್ಟಿದ್ದಾರೆ. ನೀವಿಲ್ಲಿ 5 ಸ್ಟೆಪ್ಸ್ ಅನ್ನ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಈ 5 ಸ್ಟೆಪ್ಸ್ ಕಂಪ್ಲೀಟ್ ಆದ ನಂತರ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಸೊ ಇಲ್ಲಿ ಮೊದಲನೇ ಸ್ಟೆಪ್ ಅನ್ನ ಕಂಪ್ಲೀಟ್ ಮಾಡೋಣ. ಈ ಸ್ಟೆಪ್ 1 ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಆಧಾರ್ ವ್ಯಾಲಿಡೇಷನ್ ಪೇಜ್ ಓಪನ್ ಆಗುತ್ತೆ. 10th ಸ್ಟ್ಯಾಂಡರ್ಡ್ ಅಥವಾ SSLC ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ. ಇಲ್ಲಿ ನಿಮ್ಮ SSLC ರಿಜಿಸ್ಟ್ರೇಷನ್ ನಂಬರ್ ಅನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ಬೋರ್ಡ್ ಟೈಪ್ ಅಂತ ಇದೆ. ನಿಮ್ಮ SSLC ಬೋರ್ಡ್ ಟೈಪ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟ್ ಬೋರ್ಡ್ ಆಗಿದ್ರೆ ಸ್ಟೇಟ್ ಬೋರ್ಡ್ ಅಥವಾ ಬೇರೆ ಬೋರ್ಡ್ ಆಗಿದ್ರೆ ಅದರ್ ಬೋರ್ಡ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಎಂಟರ್ ಟೆಕ್ಸ್ಟ್ ಇನ್ ದಿ ಇಮೇಜ್ ಅಂತ ಇದೆ. ಸೊ ಇಲ್ಲಿ ಕಾಣುವಂತಹ ಈ ನಂಬರ್ ಅನ್ನ ಆಸ್ ಇಟ್ ಈಸ್ ಆಗಿ ಈ ಬಾಕ್ಸ್ ನಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಸಿಂಪಲ್ ಆಗಿ ಈ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡ್ಕೊಳ್ಳಿ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಪ್ರೊಸೀಡ್ ಎನ್ನುವ ಈ ಆಪ್ಷನ್ ಶೋ ಆಗುತ್ತೆ. ಈ ಪ್ರೊಸೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ರೀತಿಯಾಗಿ KYC ಸರ್ವಿಸ್ ಅನ್ನುವ ಪೇಜ್ ಓಪನ್ ಆಗುತ್ತೆ. ಆಧಾರ್ ಸಂಖ್ಯೆ ಅಂತ ಇದೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ನಂತರ ಸಿಂಪಲ್ ಆಗಿ ಇಲ್ಲಿ ಕಾಣುವಂತಹ ಚೆಕ್ ಬಾಕ್ಸ್ ನಲ್ಲಿ ಟಿಕ್ ಮಾಡ್ಕೊಳ್ಳಿ. ಈಗ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನಿಮ್ಗೆ ಇಲ್ಲಿ OTP ಆಪ್ಷನ್ ಇರುತ್ತೆ. OTP ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. OTP ಅನ್ನ ಸೆಲೆಕ್ಟ್ ಮಾಡಿದ ನಂತರ ಕೆಳಗಡೆ OTP ಪಡೆಯಿರಿ ಎನ್ನುವ ಆಪ್ಷನ್ ಶೋ ಆಗುತ್ತೆ. ಆ OTP ಪಡೆಯಿರಿ ಅನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸೊ ಬಂದಿರುವಂತಹ OTP ಅನ್ನ ಈ OTP ಬಾಕ್ಸ್ ನಲ್ಲಿ ಆಸ್ ಇಟ್ ಈಸ್ ಆಗಿ ಎಂಟರ್ ಮಾಡ್ಕೊಳ್ಳಿ. OTP ಅನ್ನ ಎಂಟರ್ ಮಾಡಿದ ನಂತರ ಸಬ್ಮಿಟ್ ಅಥವಾ ಸಲ್ಲಿಸಿ ಅನ್ನುವ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತೆ. ನೀವಿಲ್ಲಿ ನೋಡ್ಬೋದು ಡೀಟೇಲ್ಸ್ ಫ್ರಮ್ ಆಧಾರ್ ಅಂತ ಇದೆ. ಸೊ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರುವಂತೆ ಇಲ್ಲಿ ನಿಮ್ಮ ನೇಮ್, ಡೇಟ್ ಆಫ್ ಬರ್ತ್, ಆಧಾರ್ ಕಾರ್ಡ್ ಆಟೋ ಫಿಶ್ ಆಗಿ ಇಲ್ಲಿ ಶೋ ಆಗ್ತಾ ಇರುತ್ತೆ. ಡೀಟೇಲ್ಸ್ ಕರೆಕ್ಟಾಗಿ ಇದೆನಾ ಇಲ್ವಾ ಅಂತೇಳಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ನಂತರ ಸೆಲೆಕ್ಟ್ ಯುವರ್ ಪೋಸ್ಟ್ ಅಂತ ಇದೆ. ಸೊ ಇಲ್ಲಿ ಬಂದು ಓನ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅನ್ನುವ ಆಪ್ಷನ್ ಇರುತ್ತೆ. ಈ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸೆಲೆಕ್ಟ್ ದ ಕಮಿಷನರೇಟ್ ಆರ್ ಡಿಸ್ಟಿಕ್ ಅಪ್ಲೈಯಿಂಗ್ ಅಂತ ಇದೆ. ಸೊ ನೀವಿಲ್ಲಿ ಯಾವ ಡಿಸ್ಟಿಕ್ ಅಥವಾ ಜಿಲ್ಲೆಗೆ ಅಪ್ಲೈ ಮಾಡ್ತಾ ಇದ್ದೀರಾ ಆ ಡಿಸ್ಟಿಕ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಈ ರೀತಿಯಾಗಿ ನಿಮಗೆ ಡಿಸ್ಟಿಕ್ಸ್ ಇಲ್ಲಿ ಶೋ ಆಗುತ್ತೆ. ಇವುಗಳಲ್ಲಿ ನೀವು ಯಾವ ಡಿಸ್ಟಿಕ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಆ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಅಪ್ಲಿಕೆಂಟ್ ಫುಲ್ ನೇಮ್ ಆಸ್ ಪರ್ SSLC ಅಂತ ಇದೆ. ನಿಮ್ಮ SSLC ಮಾರ್ಕ್ ಶೀಟ್ ನಲ್ಲಿ ಇರುವಂತೆ ನಿಮ್ಮ ನೇಮ್, ಮದರ್ ನೇಮ್, ಫಾದರ್ ನೇಮ್ ಇಲ್ಲಿ ಆಟೋ ಫೆಚ್ ಆಗಿ ಶೋ ಆಗ್ತಾ ಇರುತ್ತೆ. ನಂತರ ಜೆಂಡರ್, ಸೊ ಇಲ್ಲಿ ಜೆಂಡರ್ನು ಸಹ ಆಟೋ ಫೆಚ್ ಆಗಿ ಸೆಲೆಕ್ಟ್ ಆಗಿರುತ್ತೆ. ರಿಸರ್ವೇಷನ್ ಕ್ಯಾಟಗರಿ, ಇಲ್ಲಿ ನೀವು ಯಾವ ಕ್ಯಾಸ್ಟ್ ಕ್ಯಾಟಗರಿಗೆ ಬಿಲಾಂಗ್ ಮಾಡ್ತೀರಾ ಆ ಕ್ಯಾಸ್ಟ್ ಕ್ಯಾಟಗರಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಯಾಸ್ಟ್ ಕ್ಯಾಟಗರಿಯನ್ನ ಸೆಲೆಕ್ಟ್ ಮಾಡಿದ ನಂತರ ಎಂಟರ್ RD ನಂಬರ್ ಆಫ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಆಪ್ಷನ್ ಬರುತ್ತೆ. ಈ ಆಪ್ಷನ್ ನಲ್ಲಿ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಮೇಲೆ ಇರುವಂತಹ RD ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. RD ನಂಬರ್ ಅನ್ನ ಎಂಟರ್ ಮಾಡಿದ ನಂತರ ನಿಮ್ಮ ಡೀಟೇಲ್ಸ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನಿಂದ ಆಟೋ ಫೆಚ್ ಆಗಿ ಇಲ್ಲಿ ಶೋ ಆಗುತ್ತೆ. ಡೀಟೇಲ್ಸ್ ಇಲ್ಲಿ ಕರೆಕ್ಟ್ ಆಗಿದೆನಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಡೇಟ್ ಆಫ್ ಬರ್ತ್ ಆಸ್ ಪರ್ SSLC, ನಿಮ್ಮ SSLC ಮಾರ್ಕ್ ಶೀಟ್ ನಲ್ಲಿ ಇರುವಂತೆ ಇಲ್ಲಿ ಡೇಟ್ ಆಫ್ ಬರ್ತ್ ಆಟೋಮೆಟಿಕ್ ಆಗಿ ಫೆಚ್ ಆಗಿರುತ್ತೆ. ಏಜ್ನು ಸಹ ಆಟೋ ಫೆಚ್ ಆಗಿರುತ್ತೆ. ನಂತರ ಪರ್ಮನೆಂಟ್ ಅಡ್ರೆಸ್, ಸೊ ಇಲ್ಲಿ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಅನ್ನ ನೀವು ಎಂಟರ್ ಮಾಡಬೇಕಾಗಿರುತ್ತೆ. ಅಡ್ರೆಸ್ 1 ನಲ್ಲಿ ನಿಮ್ಮ ಫುಲ್ ಅಡ್ರೆಸ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ನಂತರ ಸೆಲೆಕ್ಟ್ ಸ್ಟೇಟ್ ಮೇಲೆ ಕ್ಲಿಕ್ ಮಾಡಿ ಕರ್ನಾಟಕ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ.
ಸ್ಟೇಟ್ ಸೆಲೆಕ್ಟ್ ಮಾಡಿದ ನಂತರ ಡಿಸ್ಟಿಕ್ ಅಂಡ್ ತಾಲೂಕ್ ಅಂತ ಇದೆ. ಸೊ ನಿಮ್ಮ ಡಿಸ್ಟಿಕ್ ಮತ್ತು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದ ನಂತರ ಪಿನ್ ಕೋಡ್ ಅಂತ ಇದೆ. ಪಿನ್ ಕೋಡ್ನಲ್ಲಿ ನಿಮ್ಮ ಏರಿಯಾ ಪಿನ್ ಕೋಡನ್ನು ಎಂಟರ್ ಮಾಡ್ಕೊಳ್ಳಿ. ವೆದರ್ ಪರ್ಮನೆಂಟ್ ಅಡ್ರೆಸ್ ಅಂಡ್ ಕಮ್ಯುನಿಕೇಶನ್ ಅಡ್ರೆಸ್ ಇಸ್ ಸೇಮ್ ಆರ್ ನಾಟ್ ಅಂತ ಇದೆ. ಇಲ್ಲಿ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಮತ್ತು ಕಮ್ಯುನಿಕೇಶನ್ ಅಡ್ರೆಸ್ ಅಥವಾ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಸೇಮ್ ಆಗಿದ್ರೆ ಎಸ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಮತ್ತು ಕಮ್ಯುನಿಕೇಶನ್ ಅಡ್ರೆಸ್ ಬೇರೆ ಬೇರೆ ಆಗಿದ್ರೆ ಇಲ್ಲಿ ನೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಅಡ್ರೆಸ್ ಫಾರ್ ಕಮ್ಯುನಿಕೇಶನ್ ಬಾಕ್ಸಸ್ನಲ್ಲಿ ನಿಮ್ಮ ಕಮ್ಯುನಿಕೇಶನ್ ಅಡ್ರೆಸ್ ಅನ್ನು ಎಂಟರ್ ಮಾಡ್ಕೊಳ್ಳಿ. ಅಡ್ರೆಸ್ ಅನ್ನು ಎಂಟರ್ ಮಾಡಿದ ನಂತರ ಮೊಬೈಲ್ ನಂಬರ್ ಅಂತ ಇದೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನು ಎಂಟರ್ ಮಾಡ್ಕೊಳ್ಳಿ. ಕರೆಂಟ್ ನೀವು ಯೂಸ್ ಮಾಡುತ್ತಿರುವ ಮೊಬೈಲ್ ನಂಬರ್ ಅನ್ನು ಎಂಟರ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಇಮೇಲ್ ಐ ಡಿಯನ್ನು ಸಹ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಂತರ ಆರ್ ಯು ಮ್ಯಾರಿಡ್ ಅಂತ ಇದೆ. ಸೊ ನೀವು ಮ್ಯಾರಿಡ್ ಆಗಿದ್ರೆ ಎಸ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ರೂರಲ್ ಅಪ್ಲಿಕೆಂಟ್ ಅಂತ ಇದೆ. ಸೊ ನೀವು ಗ್ರಾಮೀಣ ಅಭ್ಯರ್ಥಿ ಆಗಿದ್ದು ನಿಮ್ಮ ಹತ್ರ ಗ್ರಾಮೀಣ ಅಭ್ಯರ್ಥಿಯ ಸರ್ಟಿಫಿಕೇಟ್ ಇದ್ರೆ ಇಲ್ಲಿ ಎಸ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಕನ್ನಡ ಮೀಡಿಯಂ ಅಂತ ಇದೆ. ಸೊ ನೀವು ಕನ್ನಡ ಮೀಡಿಯಂ ಅಭ್ಯರ್ಥಿ ಆಗಿದ್ದು ನಿಮ್ಮ ಹತ್ರ ಕನ್ನಡ ಮೀಡಿಯಂ ಅಭ್ಯರ್ಥಿ ಪ್ರಮಾಣ ಪತ್ರ ಇದ್ರೆ ಇಲ್ಲಿ ಎಸ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪ್ರಾಜೆಕ್ಟ್ ಡಿಸ್ಪ್ಲೇಸ್ಮೆಂಟ್ ಪರ್ಸನ್ ಅಂತ ಇದೆ. ಸೊ ನೀವು ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಆಗಿದ್ರೆ ಎಸ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸ್ ಮಿಲಿಟರಿ ಪರ್ಸನ್, ಸೊ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ ಎಸ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆರ್ ಯು ಕ್ಲೈಮಿಂಗ್ ಏಜ್ ರಿಲ್ಯಾಕ್ಸೇಷನ್, ಸೊ ನಿಮ್ಗೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಬೇಕಂದ್ರೆ ಅಥವಾ ಏಜ್ ರಿಲ್ಯಾಕ್ಸೇಷನ್ ಅನ್ನ ಕ್ಲೈಮ್ ಮಾಡ್ತಾ ಇದ್ರೆ ಎಸ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ 10th ಸ್ಟ್ಯಾಂಡರ್ಡ್ ಅಥವಾ SSLC ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ. ಸೊ ಈ ರಿಜಿಸ್ಟ್ರೇಷನ್ ನಂಬರ್ ಆಟೋ ಫೆಚ್ ಆಗಿರುತ್ತೆ. ಸೆಲೆಕ್ಟ್ ಯುವರ್ ಕ್ವಾಲಿಫಿಕೇಶನ್ ಅಂತ ಇದೆ. ಸೊ ಕ್ವಾಲಿಫಿಕೇಶನ್ ನಲ್ಲಿ ನಿಮ್ಮ ಕ್ವಾಲಿಫಿಕೇಶನ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ನೀವು ಸೆಕೆಂಡ್ PUC ಅನ್ನು ಕಂಪ್ಲೀಟ್ ಮಾಡಿದ್ರೆ ಸೆಕೆಂಡ್ PUC ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ಸೆಕೆಂಡ್ PUC ಈಕ್ವಿವ್ಯಾಲೆಂಟ್ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ಅದರ್ಸ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸೆಕೆಂಡ್ PUC ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಎಂಟರ್ ಯುವರ್ PUC ರಿಜಿಸ್ಟ್ರೇಷನ್ ನಂಬರ್ ಅಂತ ಆಪ್ಷನ್ ಬರುತ್ತೆ. ಸೊ ಇಲ್ಲಿ ನಿಮ್ಮ PUC ರಿಜಿಸ್ಟ್ರೇಷನ್ ನಂಬರ್ ಅನ್ನ ಎಂಟರ್ ಮಾಡ್ಕೊಳ್ಳಿ. PUC ಪಾಸ್ಡ್ ಮಂತ್ ಅಂಡ್ ಇಯರ್ ಅಂತ ಇದೆ. ಸೊ ನಿಮ್ಮ PUC ಮಾರ್ಕ್ ಶೀಟ್ ನಲ್ಲಿ ಇರುವಂತೆ ನಿಮ್ಮ ಪಾಸಿಂಗ್ ಮಂತ್ ಮತ್ತು PUC ಪಾಸಿಂಗ್ ಇಯರ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಂತ್ ಅಂಡ್ ಇಯರ್ ಅನ್ನು ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಸೆಕೆಂಡ್ PUC ಡೀಟೇಲ್ಸ್ ಇಲ್ಲಿ ಆಟೋ ಫೆಚ್ ಆಗಿ ಶೋ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ನಿಮ್ಮ ಸೆಕೆಂಡ್ PUC ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ನಂತರ ಸರ್ಟಿಫಿಕೇಟ್ ಆಬ್ಟೈನ್ಡ್ ಫ್ರಮ್ ಬೋರ್ಡ್ ಆರ್ ಆರ್ಗನೈಸೇಷನ್ ಅಂತ ಇದೆ. ಸೊ ನಿಮ್ಮ PUC ಬೋರ್ಡ್ ಅನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಆರ್ ಯು ಸ್ಟೇಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಸರ್ವೆಂಟ್ ಅಂತ ಇದೆ. ಸೊ ನೀವು ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ನ ಎಂಪ್ಲಾಯ್ ಆಗಿದ್ರೆ ಇಲ್ಲಿ ಎಸ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಎಂಟರ್ ಲಾಸ್ಟ್ ಡಿಜಿಟ್ಸ್ ಆಫ್ ಆಧಾರ್ ನಂಬರ್ ಅನ್ನುವ ಈ ಆಪ್ಷನ್ ಬಂದು ಆಟೋ ಫೆಚ್ ಆಗಿರುತ್ತೆ. 4 ಡಿಜಿಟ್ಸ್ ಇಲ್ಲಿ ಶೋ ಆಗ್ತಾ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಆರ್ ಯು ಕ್ಲೈಮಿಂಗ್ ಇನ್ ಸರ್ವಿಸ್ CAR, DAR, KSRP, IRB, KSISF ಅಂತ ಇದೆ. ಸೊ ನೀವು ಇವುಗಳಲ್ಲಿ ಯಾವ್ದಾದ್ರು ಇನ್ ಸರ್ವಿಸ್ ಅನ್ನ ಕ್ಲೈಮ್ ಮಾಡ್ತಾ ಇದ್ರೆ ಎಸ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆರ್ ಯು ಫಾರೆಸ್ಟ್ ಏರಿಯಾ ಟ್ರೈಬಲ್ ಪರ್ಸನ್ ಅಂತ ಇದೆ. ಫಾರೆಸ್ಟ್ ಏರಿಯಾ ಅಥವಾ ಕಾಡಿನಲ್ಲಿ ವಾಸವಾಗಿರುವಂತಹ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಪರ್ಸನ್ ಆಗಿದ್ರೆ ಇಲ್ಲಿ ಎಸ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಹೈಟ್ ಇನ್ ಸೆಂಟಿಮೀಟರ್ಸ್, ಚೆಸ್ಟ್ ಇನ್ ಸೆಂಟಿಮೀಟರ್ಸ್ ಅಂತ ಇದೆ. ಸೊ ನಿಮ್ಮ ಹೈಟ್ ಮತ್ತು ಚೆಸ್ಟ್ ಸೆಂಟಿಮೀಟರ್ಸ್ ಅನ್ನ ಮುಂದೆ ಕಾಣುವಂತಹ ಈ ಬಾಕ್ಸ್ ಗಳಲ್ಲಿ ಎಂಟರ್ ಮಾಡ್ಕೊಳ್ಳಿ. ಇಲ್ಲಿ ಫೀಮೇಲ್ ಪರ್ಸನ್ಗಾಗಿದ್ರೆ ಹೈಟ್ ಅಂಡ್ ವೆಯ್ಟ್ ಅನ್ನ ಎಂಟರ್ ಮಾಡಬೇಕಾಗಿರುತ್ತೆ. ಹ್ಯಾವ್ ಯು ಪಾಸ್ಡ್ ಕನ್ನಡ ಸಬ್ಜೆಕ್ಟ್ ಇನ್ 10th, SSLC, PUC ಆರ್ ಎನಿ ಹೈಯರ್ ಲೆವೆಲ್ ಅಂತ ಇದೆ. ಸೊ ನೀವೇನಾದರೂ ಕನ್ನಡ ಸಬ್ಜೆಕ್ಟ್ ಅನ್ನು SSLC, PUC ಅಥವಾ ಯಾವುದೇ ಹೈಯರ್ ಸ್ಟಡೀಸ್ ನಲ್ಲಿ ಸ್ಟಡಿ ಮಾಡಿದ್ರೆ ಎಸ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹ್ಯಾವ್ ಯು ಪಾಸ್ಡ್ ದ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಫ್ರಮ್ KEA, KPSC ಆರ್ ಎನಿ ಅದರ್ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಇದೆ. ಸೊ ನೀವು ಈಗಾಗಲೇ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೆದು ಪಾಸ್ ಆಗಿದ್ರೆ ಇಲ್ಲಿ ಎಸ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇನ್ ಕೇಸ್ ಇಲ್ಲ ಅಂದ್ರೆ ನೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಆನ್ಯುವಲ್ ಇನ್ಕಮ್ ಅಂತ ಇದೆ. ಸೊ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ನಲ್ಲಿ ಇರುವಂತೆ ನಿಮ್ಮ ವಾರ್ಷಿಕ ಆದಾಯ ಅಥವಾ ಆನ್ಯುವಲ್ ಇನ್ಕಮ್ ಅನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಇದಾದ ನಂತರ ನೀವು ಎಂಟರ್ ಮಾಡಿರುವಂತಹ ಎಲ್ಲಾ ಡೀಟೇಲ್ಸ್ ಅನ್ನ ಒಮ್ಮೆ ಕರೆಕ್ಟ್ ಆಗಿ ಎಂಟರ್ ಮಾಡ್ಕೊಂಡಿದ್ದೀರಾ ಇಲ್ವಾ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಡೀಟೇಲ್ಸ್ ಅನ್ನ ಚೆಕ್ ಮಾಡ್ಕೊಂಡ ನಂತರ ಇಲ್ಲಿ ಕಾಣುವಂತಹ ಐ ಡಿಕ್ಲೇರ್ ಅನ್ನುವ ಈ ಚೆಕ್ ಬಾಕ್ಸ್ ನಲ್ಲಿ ಟಿಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಕಾಣುವಂತಹ ಪ್ರಿವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಅಪ್ಲಿಕೇಶನ್ ನ ಪ್ರಿವ್ಯೂ ಓಪನ್ ಆಗುತ್ತೆ. ನೀವು ಎಂಟರ್ ಮಾಡಿರುವ ಎಲ್ಲಾ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ಎಲ್ಲಾ ಡೀಟೇಲ್ಸ್ ಅನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಸೊ ಈಗ ನೀವು ಇಲ್ಲಿ ನೋಡ್ಬೋದು ಫೀ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮ್ಮ ಕ್ಯಾಟಗರಿಗೆ ಎಷ್ಟು ಫೀಸ್ ಇದೆ ಮತ್ತು ನೀವು ಎಷ್ಟು ಫೀ ಅನ್ನ ಪೇ ಮಾಡ್ಬೇಕಂತೇಳಿ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಈಗ ಇಲ್ಲಿ ಕಾಣುವಂತಹ ಕ್ಯಾಪ್ಚರ್ ಕೋಡ್ ಅಥವಾ ನಂಬರ್ ಅನ್ನ ಈ ಬಾಕ್ಸ್ ನಲ್ಲಿ ಆಸ್ ಇಟ್ ಈಸ್ ಆಗಿ ಎಂಟರ್ ಮಾಡ್ಕೊಳ್ಳಿ. ಕ್ಯಾಪ್ಚರ್ ಎಂಟರ್ ಮಾಡಿದ ನಂತರ
ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿ ಈ ರೀತಿಯಾಗಿ ನಿಮಗೆ ಅಪ್ಲಿಕೇಶನ್ ಐ ಡಿ ಜನರೇಟ್ ಆಗಿ ಬರುತ್ತೆ. ಇಲ್ಲಿ ಕೊಟ್ಟಿರುವಂತಹ ಅಪ್ಲಿಕೇಶನ್ ಐ ಡಿಯನ್ನು ಸೇವ್ ಮಾಡ್ಕೊಂಡು ಇಟ್ಕೊಂಡಿರಿ. ಈ ರಿಜಿಸ್ಟ್ರೇಷನ್ ನಂಬರನ್ನು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಈಗ ಗೋ ಟು ಹೋಮ್ ಪೇಜ್ ಅನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ಮತ್ತೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡುವಂತಹ ಸ್ಟೆಪ್ಗೆ ಮತ್ತೆ ರೀಡೈರೆಕ್ಟ್ ಆಗುತ್ತೆ. ಸೊ ಇಲ್ಲಿಗೆ ನಿಮ್ಮ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿರುತ್ತೆ. ಈಗ ನೀವು ಸೆಕೆಂಡ್ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ಸೆಕೆಂಡ್ ಸ್ಟೆಪ್ ಬಂದು ಅಪ್ಲೋಡ್ ಯುವರ್ ಫೋಟೋ ಸಿಗ್ನೇಚರ್ ಅಂತ ಇದೆ. ಸೊ ಇಲ್ಲಿ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಈ ಎರಡನೇ ಸ್ಟೆಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಯೂಸರ್ ವ್ಯಾಲಿಡೇಷನ್ ಅನ್ನುವ ಪೇಜ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಐ ಡಿ ಅಂತ ಇದೆ. ಸ್ಟೆಪ್ 1ನಲ್ಲಿ ರಿಜಿಸ್ಟ್ರೇಷನ್ ಆದ ನಂತರ ನಿಮಗೆ ಬಂದಿರುವಂತಹ ಅಪ್ಲಿಕೇಶನ್ ಐ ಡಿಯನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಂತರ ಡೇಟ್ ಆಫ್ ಬರ್ತ್ ಅಂತ ಇದೆ. SSLC ಮಾರ್ಕ್ ಶೀಟ್ನಲ್ಲಿರುವಂತೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೊಟ್ಟಿರುವಂತಹ ಕ್ಯಾಪ್ಚಾ ಕೋಡ್ ಅಥವಾ ನಂಬರನ್ನು ಈ ಬಾಕ್ಸ್ನಲ್ಲಿ ಆಸ್ ಇಟ್ ಈಸ್ ಆಗಿ ಎಂಟರ್ ಮಾಡ್ಕೊಳ್ಳಿ. ಈಗ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಅಪ್ಲೋಡ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅನ್ನುವ ಪೇಜ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ನಿಮ್ಮ ಅಪ್ಲಿಕೇಶನ್ ನಂಬರ್, ನೇಮ್ ಆ್ಯಂಡ್ ಡೇಟ್ ಆಫ್ ಬರ್ತ್ ಇಲ್ಲಿ ಶೋ ಆಗ್ತಾ ಇರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಫೋಟೋ ಸೈಜ್ ಬಂದು ಮ್ಯಾಕ್ಸಿಮಮ್ 100 KB ಇರಬೇಕಾಗಿರುತ್ತೆ. ಆ್ಯಂಡ್ ಫೋಟೋ ಹೈಟ್ ಆ್ಯಂಡ್ ಲೆಂತನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಿಮ್ಮ ಫೋಟೋ ಫೈಲ್ ನೇಮ್ ಬಂದು 10 ಕ್ಯಾರೆಕ್ಟರ್ ಒಳಗಡೆ ಇರಬೇಕಾಗಿರುತ್ತೆ. ಸೊ ಈಗ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋಟೋವನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡಿದ ನಂತರ ಈ ರೀತಿಯಾಗಿ ಇಲ್ಲಿ ಗ್ರೀನ್ ಟಿಕ್ ಬರುತ್ತೆ ಮತ್ತು ನೀವು ಅಪ್ಲೋಡ್ ಮಾಡಿರುವಂತಹ ಫೋಟೋ ಇಲ್ಲಿ ಶೋ ಆಗುತ್ತೆ. ಇದೇ ರೀತಿಯಾಗಿ ಅಪ್ಲೋಡ್ ಸಿಗ್ನೇಚರ್ ಅಂತ ಇದೆ. ಈಗ ಸಿಗ್ನೇಚರ್ ಅನ್ನು ಅಪ್ಲೋಡ್ ಮಾಡಲು ಈ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸಿಗ್ನೇಚರ್ ಫೈಲ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡಿರುವಂತಹ ಸಿಗ್ನೇಚರ್ ಇಲ್ಲಿ ಶೋ ಆಗುತ್ತೆ. ಫೋಟೋ ಅಂಡ್ ಸಿಗ್ನೇಚರ್ ಕರೆಕ್ಟಾಗಿ ಅಪ್ಲೋಡ್ ಮಾಡಿದ್ದೀರಾ ಇಲ್ವಾ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ನಂತರ ಈ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಫೋಟೋ ಅಂಡ್ ಸೈನ್ ಅಪ್ಲೋಡೆಡ್ ಸಕ್ಸಸ್ಫುಲ್ ಅಂತ ಪಾಪಪ್ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಫೋಟೋ ಅಂಡ್ ಸಿಗ್ನೇಚರನ್ನು ಅಪ್ಲೋಡ್ ಮಾಡಿದ ನಂತರ ರೀಡೈರೆಕ್ಟ್ ಆಗಿ ಮತ್ತೆ ಈ ಪೇಜ್ಗೆ ಓಪನ್ ಆಗುತ್ತೆ. ಈಗ ಸ್ಟೆಪ್ 3 ಬಂದು ಪೇಮೆಂಟನ್ನು ಮಾಡಬೇಕಾಗಿರುತ್ತೆ. ಈಗ ಪೇಮೆಂಟ್ ಮಾಡಲು ಫೀ ಪೇಮೆಂಟ್ ಅನ್ನುವ 3ನೇ ಸ್ಟೆಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಯೂಸರ್ ವ್ಯಾಲಿಡೇಷನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಐ ಡಿ, ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ ನಂತರ ಕ್ಯಾಪ್ಚರ್ ಕೋಡನ್ನು ಎಂಟರ್ ಮಾಡಿಕೊಂಡು ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ಪೇಮೆಂಟ್ ಮೋಡ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಗ್ರ್ಯಾಂಡ್ ಟೋಟಲ್ ಅಂತೇಳಿ ನೀವು ಪೇ ಮಾಡಬೇಕಾಗಿರುವಂತಹ ಅಮೌಂಟ್ ಇಲ್ಲಿ ಶೋ ಆಗುತ್ತೆ. ಅದೇ ರೀತಿಯಾಗಿ ನಿಮಗೆ ಇಲ್ಲಿ ಪೇಮೆಂಟ್ ಮಾಡಲು 4-5 ಆಪ್ಷನ್ಗಳಿರುತ್ತೆ. ಇವುಗಳಲ್ಲಿ ಯಾವುದಾದ್ರೂ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಪೇಮೆಂಟನ್ನು ಮಾಡ್ಬೋದಾಗಿರುತ್ತೆ. ಸೊ ಇಲ್ಲಿ UPI ನ ಮೂಲಕ ಸಹ ಪೇಮೆಂಟನ್ನು ಮಾಡ್ಬೋದು. ಸೊ ಸಿಂಪಲ್ ಆಗಿ UPI ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಕ್ಲಿಕ್ ಹಿಯರ್ ಟು ಪೇ ಯೂಸಿಂಗ್ QR ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮಗೆ ಈ ರೀತಿಯಾಗಿ QR ಕೋಡ್ ಓಪನ್ ಆಗುತ್ತೆ. ಈ QR ಕೋಡನ್ನು ನೀವು ಫೋನ್ಪೇ ಅಥವಾ ಯಾವುದಾದ್ರೂ ಪೇಮೆಂಟ್ ಆ್ಯಪನ್ನು ಓಪನ್ ಮಾಡಿಕೊಂಡು ಈ QR ಕೋಡನ್ನು ಸ್ಕ್ಯಾನ್ ಮಾಡಿ ಪೇಮೆಂಟನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಒನ್ಸ್ ನಿಮ್ಮ ಪೇಮೆಂಟ್ ಕಂಪ್ಲೀಟ್ ಆದ ನಂತರ ನಿಮ್ಮ 3rd ಸ್ಟೆಪ್ ಕಂಪ್ಲೀಟ್ ಆಗಿರುತ್ತೆ. ಈಗ ಸ್ಟೆಪ್ 4ನಲ್ಲಿ ಪೇ ಮಾಡಿರುವಂತಹ ಪೇಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕಾಗಿರುತ್ತೆ. 4th ಸ್ಟೆಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ರೀತಿಯಾಗಿ ಯೂಸರ್ ವ್ಯಾಲಿಡೇಷನ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಡೀಟೇಲ್ಸನ್ನು ಎಂಟರ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಪೇಮೆಂಟ್ ಸ್ಟೇಟಸ್ ಸಕ್ಸಸ್ಫುಲ್ ಆಗಿದೆನಾ ಅಥವಾ ಪೇಮೆಂಟ್ ಇನ್ನೂ ಪೆಂಡಿಂಗ್ ಇದೆನಾ ಅಂತೇಳಿ ಸೊ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಪೇಮೆಂಟ್ ಸ್ಟೇಟಸ್ ಬಂದು ಸಕ್ಸಸ್ಫುಲ್ ಆದ ನಂತರ ನೀವು ಮತ್ತೊಮ್ಮೆ ಈ ಅಪ್ಲಿಕೇಶನ್ ಪೇಜ್ಗೆ ಬರಬೇಕಾಗಿರುತ್ತೆ. ಸೊ ಇಲ್ಲಿಗೆ ಸ್ಟೆಪ್ 4 ಸಹ ಕಂಪ್ಲೀಟ್ ಆಗಿರೋದ್ರಿಂದ ಈಗ ಈ 5th ಸ್ಟೆಪ್ ಬಂದು ಪ್ರಿಂಟ್ ಅಪ್ಲಿಕೇಶನ್ ಅಂತ ಇದೆ. ಸೊ ಇಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ ಪ್ರಿಂಟ್ಔಟ್ ಅಥವಾ ನಿಮ್ಮ ಅಪ್ಲಿಕೇಶನ್ನ PDF ಅನ್ನು ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಈ ಪ್ರಿಂಟ್ ಅಪ್ಲಿಕೇಶನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಮತ್ತೊಮ್ಮೆ ಯೂಸರ್ ವ್ಯಾಲಿಡೇಷನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಡೀಟೇಲ್ಸನ್ನು ಎಂಟರ್ ಮಾಡಿಕೊಂಡು ಸಬ್ಮಿಟ್ ಮಾಡಿದ ನಂತರ ನಿಮ್ಮ ಅಪ್ಲಿಕೇಶನ್ ಪ್ರಿಂಟ್ಔಟ್ ಓಪನ್ ಆಗುತ್ತೆ. ಸೊ ನಿಮ್ಮ ಅಪ್ಲಿಕೇಶನ್ ಪ್ರಿಂಟ್ಔಟನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಸೇಫಾಗಿ ಇಟ್ಕೋಬೇಕಾಗಿರುತ್ತೆ. ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಕೆಲವೊಬ್ಬರಿಗೆ oops something went wrong ಅಂತ ಎರರ್ ಬರ್ತಾ ಇದೆ. ಸೊ ಇದು ಬಂದು ಟೆಕ್ನಿಕಲ್ ಎರರ್ ಆಗಿರುತ್ತೆ. KEA ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ಕೇಳಿದಾಗ ಇದನ್ನ ಆದಷ್ಟು ಬೇಗ ಸಾಲ್ವ್ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಸೊ ನಿಮ್ಗೆ ಏನಾದರೂ ಈ ರೀತಿಯಾಗಿ ಬಂದರೆ ಕೆಲವೊಂದು ದಿನ ವೇಟ್ ಮಾಡಿ ನಂತರ ಅರ್ಜಿಯನ್ನು ಸಲ್ಲಿಸಿ. ಸೊ ಇದಿಷ್ಟು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಂತಹ ಅಪ್ಲಿಕೇಶನ್ ಪ್ರಾಸೆಸ್ ಆಗಿರುತ್ತೆ. ಐ ಹೋಪ್ ಈ ಇನ್ಫಾರ್ಮೇಷನ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಮಾಡಿ. ಇದೇ ರೀತಿಯ ಇನ್ಫಾರ್ಮೇಟಿವ್ ಅಪ್ಲಿಕೇಶನ್ ವೀಡಿಯೋಸ್ಗಾಗಿ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.